ಹೇಗಿದ್ರೆ ಎಲ್ಲರೂ ನಾನಿವತ್ತು ನಾನೊಂದು ರೆಮಿಡಿ ಮಾಡೋಣ ಅಂತೇಳಿ ಸ್ಟಾರ್ಟ್ ಮಾಡಿದ್ದೀನಿ. ಆಫ್ಟರ್ ಡೆಲಿವರಿ ನಮ್ಮ ಮುಖಕ್ಕೆ ಪಿಗ್ಮೆಂಟೇಷನ್ನು ಅದೆಲ್ಲ ಆಗುತ್ತೆ. ಈ ಸೈಡಲ್ಲಿ ನೋಡ್ಬೋದು ಇದೆಲ್ಲ ಬ್ಲ್ಯಾಕ್, ಇಲ್ಲೆಲ್ಲ ಬ್ಲ್ಯಾಕ್ ಆಗಿರುತ್ತಲ್ವಾ, ಅದೆಲ್ಲ ಹೋಗಬೇಕಂದ್ರೆ ಏನು ಮಾಡಬೇಕು ಅಂತೇಳಿ. ಸೊ ನಾನು ಹೇರ್ ನೋಡಿರ್ಬೋದು, ಏನೋ ಒಂದು ಮಾಸ್ಕ್ ಹಾಕಿದ್ದೀನಿ, ಏನಂತ ಅಬ್ಸರ್ವ್ ಮಾಡಿ ಇದನ್ನು ನಾನೇ ಹೇಳ್ತೀನಿ ಕೊನೆಯಲ್ಲಿ, ಈ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ. ನಾನೀಗ ಪ್ಲೇ ಮಾಡಿ ಬಂದಿರೋದು ಒಂದು ಟೊಮ್ಯಾಟೊ ಮತ್ತು ಹಿಂಗೆ ಒಂದು ಅರ್ಧ ಕಟ್ ಮಾಡಿಬಿಟ್ಟು ಅದರಲ್ಲಿ ಚಂದ ಈ ಥರ ಸ್ಕ್ವೀಸ್ ಮಾಡಿಕೊಂಡು ಈ ಥರ ಸ್ಕ್ವೀಸ್ ಮಾಡ್ಕೊಂಡು ಅದ್ರ ಮೇಲೆ ಸಕ್ಕರೆ ಹಾಕಬೇಕು. ವೈಟ್ ಸಕ್ಕರೆ ಇಲ್ಲ ಶುಗರ್, ಬ್ರೌನ್ ಶುಗರ್ ಇರುತ್ತಲ್ಲ ಅದು, ಇಲ್ಲಾಂದರೆ ಶುಗರ್, ಎರಡರಲ್ಲಿ ಯಾವ್ದಾದ್ರು ಒಂದು ಹಾಕೊಂಡ್ಬಿಟ್ಟು ಈ ಥರ ಸ್ಕ್ವೀಸ್ ಮಾಡಿಕೊಂಡು ಚಂದ ಈ ಥರ ರಬ್ ಮಾಡ್ಕೊಳ್ಬೇಕು ಫೇಸ್ ಮೇಲೆ. ಈ ಥರ ಎಲ್ಲೆಲ್ಲಿ ಬ್ಲ್ಯಾಕ್ ಇದೆ ಅಲ್ಲೆಲ್ಲ ರಬ್ ಮಾಡ್ಕೊಂಡು ಬರಬೇಕು. ಸ್ಕ್ವೀಸ್ ಮಾಡಿ ಮತ್ತೆ ಅದು ರಬ್ ಮಾಡಿ. ಸೊ ಇದರಲ್ಲಿ ನಿಮಗೆ ಏನು ಸ್ವಲ್ಪ ಟ್ಯಾಂಗಿ ಇದೆ, ಆ ಟ್ಯಾಂಗಿನೆಸ್ ನಿಮಗೆ ಬಂದುಬಿಟ್ಟು ಸ್ವಲ್ಪ ನಿಮಗೆ ಫೇಸಲ್ಲಿ ಏನು ಪಿಗ್ಮೆಂಟೇಷನ್ ಆಗ್ತಾ ಇರುತ್ತೆ ಈ ಸೈಡಲ್ಲೆಲ್ಲ ಅದು ಹೋಗುತ್ತೆ. ನಿಮಗೆ ಅದು ಏನೇ ರೀಸನ್ಗೆ ಆಗಿರ್ಬೋದು, ಅದು ಪ್ರೆಗ್ನೆನ್ಸಿ ರೀಸನ್ಗೆ ಆಗಿರ್ಬೋದು, ಇಲ್ಲ ಹಾರ್ಮೋನಲ್ ಪ್ರಾಬ್ಲಮ್ಸಿಗೆ ಬೇರೆ ಥರ ಮೀನ್ಸ್ ಇನ್ನು ಗರ್ಲ್ಸಲ್ಲಿ ಆಗ್ಬೋದು, ಇಲ್ಲ ಲೇಡೀಸಲ್ಲಿ ಲೈಕ್ ಆಫ್ಟರ್ ಮ್ಯಾರೇಜ್ ಆಗಿರ್ಬೋದು, ಏನಕ್ಕೆ ಟೆನ್ಷನ್ ಕೂಡ ಪಿಗ್ಮೆಂಟೇಷನ್ ಬರುತ್ತೆ, ಇಲ್ಲ ಹೊರಗೆ ತುಂಬ ಓಡಾಡಿ ಸನ್ ಟ್ಯಾನಿಗೂ ಆಗಿರುತ್ತೆ, ಅದೆಲ್ಲ ಕೂಡ ಹೋಗುತ್ತೆ. ಅಂದರೆ ಕಂಟಿನ್ಯೂಸ್ ಆಗಿ ಮಾಡಬೇಕು, ಕಾನ್ಸಿಸ್ಟೆಂಟ್ ಆಗಿ, ಆವಾಗ ನಿಮಗೆ ಇದು ರಿಸಲ್ಟ್ ಸಿಗುತ್ತೆ. ಆಯಿತಾ, ಒಂದಿನ 2 ದಿನ ಮಾಡಿದರೆ ಸಿಗಲ್ಲ, ಒಂದು 15 ಡೇಸ್ ನೀವು ಕಂಟಿನ್ಯೂಸ್ ಆಗಿ ಮಾಡಿತ್ತು ಅಂದರೆ ನಿಮಗೆ ಪಿಗ್ಮೆಂಟೇಷನ್ ಏನಿದೆ ಅದು ಲೈಟ್ ಆಗ್ತಾ ಹೋಗುತ್ತೆ. ನೀವು ಆ ಕ್ರೀಮು ಈ ಕ್ರೀಮು ಅದೆಲ್ಲ ಹಚ್ಚಬೇಕಂತ ಇಲ್ಲ. ನಾನು ಯಾವುದು ಕಾಸ್ಟ್ಲಿ ಕ್ರೀಮ್ಸ್ ಏನು ಯೂಸ್ ಮಾಡಲ್ಲ ಮುಖಕ್ಕೆ. ಈವನ್ ನಾನು ಫೇಸ್ ವಾಶ್ ಕೂಡ ಯೂಸ್ ಮಾಡಲ್ಲ, ಸೋಪ್ ಕೂಡ ಯೂಸ್ ಮಾಡಲ್ಲ. ನಾನು ಏನು ಮಾಡ್ತೀನಿ ಅಂತ ನಿಮಗೆ ಅದನ್ನು ಹೇಳ್ತೀನಿ. ಎಲ್ಲರೂ ಕೇಳ್ತಾರೆ ಏನು ಮಾಡ್ತೀರಾ ಫೇಸಿಗೆ ಅಂತ, ಸೊ ನಿಮಗೆ ಹೇಳ್ತೀನಿ. ನಾನು ತುಂಬ ಡ್ರೈ ಸ್ಕಿನ್ ಆ್ಯಕ್ಚುಲಿ. ಸೊ ನಾನು ಆಫ್ಟರ್ ಮ್ಯಾರೇಜ್ ಬಂದುಬಿಟ್ಟು ನನಗೆ ಈ ಥರ ಬ್ಲ್ಯಾಕ್ ಇದ್ದಿಲ್ಲ. ಮ್ಯಾರೇಜ್ ಆದಮೇಲೆ ನನಗೆ ಇಲ್ಲೆಲ್ಲ ಬ್ಲ್ಯಾಕ್ ಆಗ ಸ್ಟಾರ್ಟ್ ಆಗಿದೆ. ಮತ್ತು ಮದುವೆಗಿಂತ ಮುಂಚೆ ಒಂದ್ಸತಿ ಸ್ವಲ್ಪ ಟೆನ್ಷನ್ ಆಗಿದ್ದರಿಂದ ಇಲ್ಲೆಲ್ಲ ಬ್ಲ್ಯಾಕ್ ಆಗಿತ್ತು ನನಗೆ, ಸ್ವಲ್ಪ ಹೈಪರ್ ಟೆನ್ಷನ್ಗೆ. ಸೊ ಅದು ಕೂಡ ನಾನು ಇದರಲ್ಲೇ ಕ್ಲಿಯರ್ ಮಾಡಿಕೊಂಡೆ. ನಿಮ್ಗೆ ಇರಲಿ ಬಿಡಲಿ, ನಿಮಗೆ ಫೇಸ್ ಕ್ಲೆನ್ಸಿಂಗ್ ಆಗಬೇಕು ಅಂತ ಹೇಳಿದರೆ ನೀವು ಇದನ್ನು ಯೂಸ್ ಮಾಡಿದರೆ ಸಾಕು. ನೀವು ತುಂಬ ಏನೋ ಕ್ರೀಮ್ ಯೂಸ್ ಮಾಡೋದು, ತುಂಬ ಟೆನ್ಷನ್ ಮಾಡ್ಕೊಳ್ಳೋದು ಏನು ಬೇಡ. ಸ್ವಲ್ಪ ಡ್ರೈ ಸ್ಕಿನ್ನು ಮತ್ತು ನಾರ್ಮಲ್ ಜನರಲ್ ಸ್ಕಿನ್ ಇರುತ್ತಲ್ವ, ಆ ಸ್ಕಿನ್ ಅವರು ಇದನ್ನು ಯೂಸ್ ಮಾಡ್ಬೋದು. ಆಯಿಲಿ ಸ್ಕಿನ್ ಅಷ್ಟು ನನಗೆ ಐಡಿಯಾ ಇಲ್ಲ, ಬಟ್ ಈ ಸ್ಕಿನ್ ಡ್ರೈಗೂ ಮ್ಯಾಚ್ ಆಗುತ್ತೆ, ಬಟ್ ಆಯಿಲಿ ನನಗೆ ಗೊತ್ತಿಲ್ಲ. ಒಂದ್ಸತಿ ಟ್ರೈ ಮಾಡಿ. ಸೊ ಈಗ ಅಪ್ಲೈ ಮಾಡಿದ್ದೀನಿ, ಜಸ್ಟ್ 5 ಮಿನಿಟ್ಸ್ ಬಿಟ್ಟು ಆಮೇಲೆ ರಿಸಲ್ಟ್ ನೋಡೋಣ. ಅದ್ರ ಮುಂಚೆ ನಾನು ನನ್ನ ಹೇರಿಗೆ ಏನು ಹಾಕಿದ್ದೀನಿ ಅಂತ ಹೇಳ್ತೀನಿ. ಸೊ ನನ್ನ ಹೇರು ನನಗೆ ಕೇರ್ ಮಾಡ್ಕೊಳಕ್ಕೆ ಟೈಮ್ ಇಲ್ಲ, ನಿಮಗೆ ಗೊತ್ತು ಮಗು ಇರುತ್ತೆ, ಸೊ ಟೈಮ್ ಇಲ್ಲ. ಹಾಗಾಗಿ ನಾನೀಗ ಅದನ್ನು ನನ್ನ ಮಗ ಮಲಗಿದ್ದಾನಲ್ವಾ, ಶಾರ್ಟ್ ರೆಮಿಡಿ ಏನು ಮಾಡ್ಬೋದು ಅಂತ ಹೇಳಿ ಅಷ್ಟೇ. ಫಸ್ಟು ನಾನು ಬಂದುಬಿಟ್ಟು ಹೇರ್ನ ಕ್ಲೀನಾಗಿ ರಿನ್ಸ್ ಮಾಡ್ತೀನಿ. ರಿನ್ಸ್ ಮಾಡಿ ಅಂದರೆ ತುಂಬ ಅಲ್ಲ, ಸ್ವಲ್ಪ ರಿನ್ಸ್ ಮಾಡ್ಕೋಬೇಕು. ರಿನ್ಸ್ ಮಾಡ್ಕೊಂಡ್ಬಿಟ್ಟು ನಿಮಗೆ ಆಯಿಲ್ ಬೇಕಾದ್ರೆ ಅಪ್ಲೈ ಮಾಡ್ಕೊಳ್ಳು. ಆಯಿಲ್ ಹಚ್ಚದಲ್ಲೇ ಇರೋರು ಹಂಗೆ ರಿನ್ಸ್ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಅಲೋವೆರಾ ಏನಿದೆ ಅದನ್ನು ಫ್ರೆಶ್ ಅಲೋವೆರಾ ತೊಗೊಂಡಿದ್ದೀನಿ, ನಮ್ಮ ಹತ್ರ ಇತ್ತು ಫ್ರೆಶ್ ಅಲೋವೆರಾ. ಸೊ ಅದು ಜೆಲ್ಲು ಅದನ್ನು ಚಂದ ಸ್ಕ್ವೀಸ್ ಮಾಡಿ ಅದು ಜೊತೆ ಚಂದ ಅಪ್ಲೈ ಮಾಡಿ, ಅದಾದಮೇಲೆ ಹೆಗ್ ವೈಟ್ ಇದೆಲ್ಲ ಅದನ್ನು ಚಂದ ಅಪ್ಲೈ ಮಾಡಿ ಆಮೇಲೆ ಹಂಗೆ ಬಿಟ್ಟಿದ್ದೀನಿ. ಅದನ್ನು ಒಂದು 10 ನಿಮಿಷ 15 ನಿಮಿಷ ಸಾಕು. ಆಮೇಲೆ ಹೋಗಿ ವಾಶ್ ಮಾಡಿಕೊಂಡ್ರೆ ನಿಮಗೆ ಕ್ಲಿಯರಾಗಿ ಅಂದರೆ ಏನಾದರೂ ಫ್ರಿಜಿ ಇರುತ್ತಲ್ಲ ಅದು ಕಂಪ್ಲೀಟ್ ಇದಾಗುತ್ತೆ, ಟೈಮೆಲ್ಲ ಕ್ಲೋಸ್ ಆಗುತ್ತೆ, ಮೀನ್ಸ್ ಕ್ಲೀನಾಗಿ ಬರುತ್ತೆ. ಓಕೆನಾ, ನನ್ನ ವಿಡಿಯೋ ನೆಕ್ಸ್ಟು ರಿಸಲ್ಟ್ನ ನಿಮಗೆ ಆಮೇಲೆ ತೋರಿಸ್ತೀನಿ. ಓಕೆ, ಬಾಯ್. ಚಿನ್ನು ಕಟ್ಟಿಗಲ್ಲಿ ನಗಡು ಅಪ್ಪು, ನಗಡು. ಪದ್ಮಾವತ್